ದೇವರಿಗೆ ಕೊಡುವುದು. ಪ್ರಶ್ನೆಗೆ ಉತ್ತರವನ್ನ ಭಗವದ್ಗೀತೆ 4ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನ ಮೂಲಕ ಇಡೀ ಹಿಂದೂ ಪರಂಪರೆಗೆ ಸಂದೇಶ ಕೊಡ್ತಾರೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತಃ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನುಜಾಮ್ಯಂ ಪರಿತ್ರಾಣಾಯ ಸಾಧು ವಿನಾಶಾಯ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಯುಗ ಯುಗಕ್ಕೂ ಧರ್ಮ ರಕ್ಷಣೆಗೆ ನಾನೇ ಅವತರಿಸಿ ಬರ್ತೀನಿ. ಆದರೆ ಕಲಿಯುಗದಲ್ಲಿ ಧರ್ಮ ರಕ್ಷಣೆಗೆ ಯಾವ ಅವತಾರ? ಕೃಷ್ಣ ಪರಮಾತ್ಮ ಕೊಡುವಂತ ಕರೆ. ಕಲಿಯುಗದ ಅಂತ್ಯದಲ್ಲಿ ಕಲಿಕೆ ಅವತಾರ. ಆದರೆ ಕಲಿಯುಗ ನಡೀತಾ ಇರಬೇಕಾದ್ರೆ ಕಲಿಯುಗದೊಳಗೆ ದೇಶ ಧರ್ಮ ರಕ್ಷಣೆಗೆ ಇರೋ ಒಂದೇ ಒಂದು ಅವತಾರ, ಅದು ಸಂಖ್ಯೆ ಶಕ್ತಿ ಕಲಿಯುಗೆ. ಸಂಘಟಿತ ಬಲದಿಂದ ಮಾತ್ರ ಕಲಿಯುಗದಲ್ಲಿ ಧರ್ಮ ರಕ್ಷಣೆ ಆಗಲಿಕ್ಕೆ ಸಾಧ್ಯ. ಆದ್ರಿಂದ ಸಂಘಟಿತರಾಗಿ ಬನ್ನಿ. ನಮ್ಮ ಕರ್ತವ್ಯ ಇಷ್ಟೇ, ಸಂಘಟಿತರಾಗೋದು. ನಮ್ಮ ಸಂಘಟನೆ ಕಾರ್ಯಗಳಲ್ಲಿ ಸಂಘಟಿತರಾಗಿ ಬಂದು ನಿಂತು ನಮ್ಮ ಪರಂಪರೆ ಉಳಿಸಿ ಮುಂದಿನ ಪೀಳಿಗೆ ಕಲ್ಪಿಸೋದು. ಆ ಸಂಘಟನೆ ಕಾರ್ಯದಿಂದ ಆಗುವಂತ ಕೆಲಸ ಪೂರ್ವಿಕರು ತೋರಿಸಿಕೊಟ್ಟಿದ್ದರೆ ಈ ಸಂಘಟನೆ ಕೆಲಸ ಮಾಡಬೇಕಂತ ಈಗ ಜಯಂತ್ಯೋತ್ಸವದ ಕಾರ್ಯಕ್ರಮಗಳು. ನಮ್ಮ ಮಠಮಂದಿರಗಳಿಗೆ ಹಾದಿಗಳಲ್ಲಿ ಹಾಕಿಕೊಂಡು ನಮಗೆ ತ್ರಿವಿಧ ದಾಸೋಹವಾಗಿ ಅನ್ನ ಅಕ್ಷರ ಅಧ್ಯಾತ್ಮ ನಿರಂತರ ಸಮಾಜಕ್ಕೆ ನೀಡಿರಬೇಕು. ಯಾರು ನೀಡಬೇಕು? ಕುಲ ಬಾಂಧವರೇ ನೀಡಬೇಕು. ಮುಂದೆ ನಿಂತು ಸಮಾಜಕ್ಕೆ ಅನ್ನವನ್ನು ಕೊಡೋದಾದ್ರೆ ಅನ್ನವನ್ನು ದಾನ ಮಾಡಿ, ಅಕ್ಷರ ನೀಡಬೇಕಾದ್ರೆ ಅಕ್ಷರವನ್ನು ದಾನ ಮಾಡಿ, ಅಧ್ಯಾತ್ಮವನ್ನು ತಲುಪಿಸಬೇಕಾದ್ರೆ ಜ್ಞಾನವನ್ನು ತಲುಪಿಸಿ. ಯಾವುದರಿಂದ ಮುಂದೆ ಆಗುಪರವಾಗಿ ತ್ರಿವಿಧ ದಾಸೋಹದ ಪರಂಪರೆಯನ್ನು ಜೀವಂತವಾಗಿ ಪೂರ್ವಿಕರು ತೋರಿಸಿಕೊಟ್ರು. ನಾವು ಬರ್ತಿದ್ದಾಗ ನಮ್ಮ ಮನೆಯವ್ರಿಗೂ ಬಂದರು, ಮನೆಯವರು ನಿಂತು ಶಿವಪೂಜೆಯನ್ನು ಮಾಡಿ ಕಲಿಸ್ಕೊಂಡು ಹೋದ್ರಿಂದ ಮುಂದಿನ ಪೀಳಿಗೆಗೆ ತಲುಪಿಸಿ. ಇದೇ ಸಂಘಟನೆ, ಇದೇ ಸಂಘಟನೆಗಾಗಿ ಇಷ್ಟೇ ನಮ್ಮ ಜವಾಬ್ದಾರಿ. ಇಷ್ಟು ನೀವು ತಾವು ಮಾಡಲಿಲ್ಲ. ನಮ್ಮಲ್ಲಿ ಒಂದಿಷ್ಟು ಜನರ ಪ್ರಶ್ನೆ, ನಮ್ಮ ಪರಂಪರೆಯ ಪೋಷಕರಲ್ಲಿ ಅಲ್ಲ, ನಮ್ಮ ಕ್ಲಾಸಿಂದ ಸಭಾ ಕಾರ್ಯಕ್ರಮಕ್ಕೆ ಬರಬೇಕು. ಬಸವ ಜಯಂತ್ಯೋತ್ಸವ ಅಂದ್ರೆ ನಾವು ಹಿರಿಯರ ಸೇರಿದ್ರೆ ಸಾಗಲ್ಲ, ಮಕ್ಕಳೇ ಬರಬೇಕು. ದಯವಿಟ್ಟು ಜಯಂತ್ಯೋತ್ಸವದ ಕಾರ್ಯಕ್ರಮಗಳಿಗೆ ಬರಬೇಕಾದ್ರೆ ಕರ್ಕೊಂಡು ಬರಬೇಕಾದ್ರೆ ಮನೆ ಮಕ್ಕಳನ್ನೇ. ಯಾಕೆ ಮಕ್ಕಳನ್ನ ಮನೆ ಕರ್ಕೊಂಡು ಬರಬೇಕು? ಯಾಕೆ ಮನೆ ಮಕ್ಕಳನ್ನ ಕಾರ್ಯಕ್ರಮದಲ್ಲಿ ಕೂರಿಸಬೇಕು? ಯಾಕೆ ಮನೆ ಮಕ್ಕಳು ಕನಿಷ್ಠ ಪಕ್ಷ ಮಠಮಂದಿರ ದೇವಸ್ಥಾನಗಳಿಗೆ ಕರ್ಕೊಂಡು ಹೋಗಬೇಕಂದ್ರೆ ಧರ್ಮ ರಕ್ಷಣೆಗಲ್ಲ ಸ್ವಾಮಿ, ದೇಶ ರಕ್ಷಣೆಗಲ್ಲ, ಪರಂಪರೆ ಉಳಿದಿಗೂ ಅಲ್ಲ, ಕನಿಷ್ಠ ಪಕ್ಷ ಸ್ವಾರ್ಥಕ್ಕೋಸ್ಕರ. ನಮ್ಮದೇ ಕರ್ನಾಟಕದ ಬೆಳಗಾವಿಯ ಜಿಲ್ಲೆ ಆಸ್ಪತ್ರೆಯಲ್ಲಿ ದುರಾದೃಷ್ಟವಶ ವೃದ್ಧರು ತೀರಿಕೊಂಡಿದ್ದರು. ಆಸ್ಪತ್ರೆಗಳಲ್ಲಿ ಆರಕ್ಷಕರಿಗೆ ಕರೆ ಮಾಡೋದು. ನಮ್ಮ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದ ವೃದ್ಧರು ದುರಾದೃಷ್ಟವಶ ತೀರಿಕೊಂಡಿದ್ದಾರೆ ಸರ್. ಇಷ್ಟು ದಿನ ಅವನ್ನ ನೋಡ್ಕೊಂತಿದ್ದ ಹುಡುಗ ಪರಾರಿಯಾಗಿದ್ದಾನೆ, ಫೋನ್ ಮಾಡಿದ್ರೆ ಫೋನ್ ಎತ್ತಿದ್ದಾನೆ, ಏನ್ ಮಾಡಬೇಕು ಅಂತ ನೋಡಿ ಆರಕ್ಷಕರೆಲ್ಲ ಆಸ್ಪತ್ರೆಗೆ ಧಾವಿಸಿ ಬಂದ್ರು. ಆ ವೃದ್ಧರ ದಾಖಲೆಗಳು ಏನಿದೆ ಆಸ್ಪತ್ರೆಗಳಲ್ಲಿ ಎಲ್ಲ ತರಿಸಿದ್ರು. ಅವರ ವಿಳಾಸ ಕೊಟ್ಟು ಅಕ್ಕಪಕ್ಕದ ಮನೆಯವರ ನಿಂತು ಕೇಳಿದ್ರು, ನಿಮ್ಮ ಪಕ್ಕದ ಮನೆಯಲ್ಲಿದ್ದ ವೃದ್ಧರಮ್ಮ ಆಸ್ಪತ್ರೆ ಅಡ್ಮಿಟ್ ಆದರೂ ಈಗ ತೀರ್ಕೊಂಡಿದ್ದಾರೆ. ಅವರಿಗೆ ಮಕ್ಕಳು ಮೊಮ್ಮಕ್ಕಳು ನೆಂಟಸ್ಥರು ಕುಟುಂಬಸ್ಥರು ಬಂಧು ಬಾಂಧವರು ಮನೆಯವರಂತರಾದ್ರೂ ಜಗತ್ತಲ್ಲಿ ಯಾರಾದ್ರೂ ಇದ್ರ? ಅಕ್ಕಪಕ್ಕದ ಮನೆ ಸಾಜಿಯಾಗುತ್ರ ಕೊಟ್ಟು ಹೌದು ಸರ್, ಅವ್ರಿಗೆ 2 ಮಕ್ಕಳಿದ್ದಾರೆ. ಒಬ್ಬ ಮಗ ಅಮೆರಿಕದಲ್ಲಿದ್ದಾನೆ, ಒಬ್ಬ ಮಗಳು ಕೆನಡಾದಲ್ಲಿದ್ದಾಳೆ ಸರ್. 2 ಮಕ್ಕಳು ವಿದೇಶ ಸರ್. 2 ಮಕ್ಕಳು ಫೋನ್ ನಂಬರ್ ತೋರಿಸ್ಕೊಂಡು ಪೊಲೀಸರು ಮಕ್ಕಳಿಗೆ ಫೋನ್ ಮಾಡಿ ವಿಷಯ ತಲುಪಿಸ್ತಾರೆ. ಭಾರತದಲ್ಲಿದ್ದಂತೆ ನಿಮ್ಮ ತಂದೆ ಆಸ್ಪತ್ರೆ ಅಡ್ಮಿಟ್ ಆದರೂ ದುರದೃಷ್ಟವಶಾತ್ ಆಸ್ಪತ್ರೆಯಲ್ಲಿ ತೀರಿಕೊಂಡಿದ್ದಾರಮ್ಮ. ದಯವಿಟ್ಟು ವಾಪಸ್ ಭಾರತಕ್ಕೆ ಬನ್ನಿ, ನಿಮ್ಮ ತಂದೆ ಅಂತ್ಯ ಸಂಸ್ಕಾರ ಮುಗಿಸ್ಕೊಂಡು ಹೋಗಿ.
ಹಿಡಿದಿರ್ತಾರೆ, ಸುತ್ತಮುತ್ತ ವೃದ್ಧರಿರ್ತಾರೆ. ಆ ಹಿರಿಯರ ಹಣೆ ಸ್ವಲ್ಪ ಗಮನಿಸಿ. ಅವರ ಹಣೆ ತುಂಬ ವಿಭೂತಿ ಬೆಳೆದಿರ್ತಾರೆ, ಹಣೆ ಕುಂಕುಮ ಹಚ್ಚಿರ್ತಾರೆ. ಗಂಗಾ ಚಂದನ ತಿಲಕ ಯಾವುದೋ ಒಂದು ಪರಂಪರೆಗನುಸಾರವಾಗಿ ಒಂದಲ್ಲ ಒಂದು ಧರ್ಮದ ಸಂಗೀತ ಹಣೆಯಲ್ಲಿ ವಿಜೃಂಭಿಸುತ್ತಿರುತ್ತ. ಅದೇ ಸ್ವಲ್ಪ ನನ್ನ ವಯಸ್ಸಿನ, ನನ್ನ ಪೀಳಿಗೆಯ, ನನ್ನ ತಲೆಮಾರಿನ ಮಕ್ಕಳ ಹಣೆಗಳಲ್ಲಿ ಗಮನಿಸಿ ನೋಡಿ, ಎಷ್ಟು ಜನ ನನ್ನ ವಯಸ್ಸಿನ ಮಕ್ಕಳು ಹಣೆಗೆ ಧಾರ್ಮಿಕ ಸಂಕೇತ ಧರಿಸಿ ಬಂದಿದ್ದಾರೆ. ನಮ್ಮ ಮನೆಗಳಲ್ಲೇ ನಮ್ಮ ಮನೆ ಹೆಣ್ಣುಮಕ್ಕಳು ಹಣೆಗೆ ಕನಿಷ್ಠ ಪಕ್ಷ ಕುಂಕುಮ ಪದ್ಧತಿಯನ್ನು ಮಾಡ್ತಾ ಹೋಗ್ತಿದ್ದಾರೆ. ಹಣೆ ಕುಂಕುಮ ಹಚ್ಚೋದಿಲ್ಲ ನಮ್ಮ ಹೆಣ್ಮಕ್ಳು. ಅಮ್ಮ ಮಕ್ಕಳು ಕಪ್ಪು ಚುಕ್ಕಿಗಳನ್ನು ಹಣೆ ಹಿಡ್ಕೊಳ್ತಾರೆ, ಸಣ್ಣ ಕಪ್ಪು ಕೊಟ್ಟು. ತಪ್ಪು ನಮ್ಮ ಹೆಣ್ಮಕ್ಳು ನನ್ನ ಏನು ಹಣೆ ಕುಂಕುಮ ಇಡಬೇಕು ಅಂತ ಹೇಳ್ಕೊಂಡಿರುವಂತ ಮನೆ ಪೋಷಕರ ತಪ್ಪು, ಮನೆ ಹಿರಿಯರ ತಪ್ಪು. ನಮ್ಮನೆ ಹೆಣ್ಮಕ್ಳಿಗೆ ಹೇಳ್ಕೊಡ್ಬೇಕು ನಾವು ಏನು ನಮ್ಮ ಹಣೆ ಕುಂಕುಮ ಕಾಟಾಚಾರ
ತನ್ನ